ನೀವು ಇಡೀ ಪ್ರಪಂಚದಾಗ ಎಲ್ಲ ನೋಡ್ರಿ ಇಂಥ ಬೈಕ್ ನಿಮಗೆ ನೋಡೋಕೆ ಸಿಗಲ್ಲ. ಯಾಕಂತಂದರೆ ಇದಕ್ಕೆ ಕ್ಲಚ್ ಇಲ್ಲ. ನೀವು ಕೇಳ್ಬೋದು ಕ್ಲಚ್ ಏನು ಕಿತ್ತಿದ್ದೀರಾ ಕೀಳ್ಸಿರ ಅಂತ ಅಂದ್ಬಿಟ್ಟು. ನಾವೇನು ಅಂತ ಹಾಳು ಮಾಡೋ ಕೆಲಸ ಅಂತ ಏನು ಮಾಡಲ್ಲ ನಾವು. ಯಾಕಂತಂದರೆ ಇದ್ರ ಮೊದಲಿಂದ ಈ ಶೋರೂಮಿಂದ ಬಂದಿರೋದು ಹಂಗೆ ಬೈಕ್ ಇದು. ಈ ಮಾಡಲು ನೀವು ಎಲ್ಲ ಇವಾಗ ಹುಡ್ಕೊಂತ ಹೋದ್ರು ನಿಮಗೆ ಎಲ್ಲೂ ಸಿಗೋಲ್ಲ. ಯಾಕಂತಂದರೆ ಕ್ಲಚ್ ಇಲ್ಲ. ನಾನೆಲ್ಲ ತಗೊಂಡೋದ್ರು ಬೈಕನ್ನು ಫಸ್ಟ್ ಕೇಳೋದು ಫಸ್ಟ್ ನೋಡೋದು ಹ್ಯಾಂಡ್ಲೇ ಇದನ್ನು. ಯಾಕಂತಂದರೆ ಇದಕ್ಕೆ ಕ್ಲಚ್ ಇಲ್ಲ. ಮೇನ್ ಪಾಯಿಂಟ್ ಇದಕ್ಕೆ ಕ್ಲಚ್ ಇಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ನೋಡೋದು ಬೈಕ್ನ ಬರೀ ಬೈಕ್ ಹ್ಯಾಂಡ್ಲ್ ನೋಡ್ತಾರೆ. ಮತ್ತು ನಾನು ಎಲ್ಲರೂ ನಿಲ್ಸೋಗಿದ್ರೆ ಬೈಕ್ ಹತ್ರ ನಿಂತ್ಕೊಂಡು ನಾನು ಬರೋ ಮಟ್ಟ ಕಾದು ಆಮೇಲೆ ಬೈಕಿಗೇನು ಕ್ಲಚ್ ಐತಿಲ್ಲ ಗುರು ನೀನು ಹೆಂಗೆ ಓಡಿಸ್ತೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀವೇನಾರು ಬೈಕ್ ಎಲ್ಲರೂ ನೋಡಿದರೆ ಮತ್ತು ನಿಮ್ಮ ಹತ್ರ ಬೈಕ್ ಇದ್ದರೆ ಕಮೆಂಟ್ ಮಾಡಿರಿ. ನಮ್ಮ ತಮ್ಮ ಇದ್ಬಿಟ್ಟು ಹೀಗೆ ನಿಮಗೆ ತೋರಿಸ್ತಾನೆ ಬೈಕು ಹೆಂಗೆ ಸ್ಟಾರ್ಟ್ ಮಾಡೋದು ಹೆಂಗೆ ಓಡಿಸೋದು ಅಂತಂದ್ಬಿಟ್ಟು. ಕ್ಲಚ್ ಇಲ್ಲದ್ದು ಇವಾಗ ಕಿಕ್ಕು ಮಾಡಿದ್ನಲ್ಲ, ಇವಾಗ ಸ್ಟಾರ್ಟ್ ಆಗೈತಿ. ಈಗ ಕ್ಲಚ್ ಇಲ್ಲ ಇದಕ್ಕೆ, ನೋಡ್ತಿರ್ಬೋದು ನೀವು. ಕ್ಲಚ್ ಇಲ್ಲ ಇದಕ್ಕೆ, ಕೈ ಫ್ರೀ ಇದು. ಇವಾಗ ಗೇರ್ ಅದಂತ ನೋಡಿರಿ. ಹಾಂ, ಫಸ್ಟ್ನೇ ಗೇರ್ ಹಾಕ್ಕೊಂಡು ಹಂಗೆ ಎಕ್ಸ್ಲೇಟ್ರ್ ಕೊಡ್ತಿದ್ದಾನೆ ನೋಡಿರಿ. ನೀವೇನಾದರೂ ಇಂಥ ಬೈಕ್ ನೋಡಿದರೆ ಮತ್ತು ನಿಮ್ಮ ಹತ್ರನೂ ಇಂಥ ಬೈಕ್ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಆದಷ್ಟು ಈ ಬೈಕ್ ಯಾರ ಹತ್ರ ಇದೋ ಈ ಬೈಕ್ ಎಲ್ಲರೂ ನೋಡಿದರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಹಾಗೆ ಒಂದು ಫಾಲೋ ಮಾಡ್ಕೊಳ್ಳಿ.